ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ. ದಾವಣಗೆರೆಯಲ್ಲಿ ಯಾವ ಬಂಡಾಯವೂ ಇಲ್ಲ, ನಾನು ಮತ್ತು ಸಿಎಂ ಮಾತಾಡಿದ್ವಿ, ಅದನ್ನ ಹೇಳಕ್ಕಾಗಲ್ಲ ಏನ್ ಮಾತಾಡಿದ್ವಿ ಅಂತ. ಜಮೀರ್ ಸೇರಿದಂತೆ ಸಲೀಂ ಸೇರಿ ಎಲ್ಲರೂ ಪಾರ್ಟಿ ಹೇಳಿದ್ದನ್ನ ಕೇಳ್ತಾರೆ. ಪೈಲ್ವಾನ್ ಉಸ್ತಾದ್ ಎಲ್ಲರೂ ಕೂಡ ನಮ್ಮವರೇ, ಮಾತು ಕೇಳ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಯಾವುದೇ ಕಾರಣಕ್ಕೂ ಮತಗಳು ವಿಭಜನೆ ಆಗಲ್ಲ. ಶಾಮನೂರು ಶಿವಶಂಕರಪ್ಪನವರಿಗಿಂತ ಹೆಚ್ಚು ಮತಗಳು ಅವರ ಮೊಮ್ಮಗನಿಗೆ ಬರುತ್ತೆ, ಸಮರ್ಥ್ ಗೆಲ್ತಾರೆ ಹೆಚ್ಚಿನ ಮತಗಳಿಂದ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ಅತಿಯಾದ ವಿಶ್ವಾಸವನ್ನು ವ್ಯಕ್ತಪಡಿಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದಂತೂ ನಿಜ, ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಖಾದಿರ್ ಆದಿಲ್ ಅಂತ ನೋಡ್ತಾ ಇದ್ವಿ, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್, ಹೀಗೆ ಇನ್ನೂ ತುಂಬಾ ಜನ ಇದ್ದಾರೆ. ನಾಮಿನೇಷನ್ ವಾಪಸ್ ತಗೊಂಡಿಲ್ಲ. ಸೊ ತುಂಬಾ ಮೇಜರ್ ಅಂತ ಕನ್ಸಿಡರ್ ಮಾಡೋ ಮುಸ್ಲಿಂ ಮತಗಳು ಇಲ್ಲಿ ಡಿವೈಡ್ ಆಗಲ್ವಾ? ಹಾಗಾದ್ರೆ ಡಿವೈಡ್ ಆದ್ರೆ ಕಾಂಗ್ರೆಸ್ಗೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ಗೆ ಯಾವ ಪ್ರಮಾಣದ ಪೆಟ್ಟು? ಮುಸ್ಲಿಂ ಮತಗಳನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಹಾಗಾದ್ರೆ ತಗಳ್ತಾ? ಈ ರೀತಿಯ ಚರ್ಚೆಗಳಾಗ್ತಾ ಇದೆ. ಈಗ ಬಿಜೆಪಿಗೆ ಇದು ಯಾವ ರೀತಿಯಾಗಿ ವರವಾಗುತ್ತೆ? ಯಾಕಂದ್ರೆ ಎಲ್ಲವೂ ಒಟ್ಟಾಗಿ ಬರಬೇಕಾಗಿದ್ದ ಕಾಂಗ್ರೆಸ್ಗೆ ಮತಗಳು ಅಲ್ಲಲ್ಲಲ್ಲಲ್ಲೇ ಚದ್ರು ಹೋಗ್ತಾ ಇದ್ದಾವೆ. ಸಾದಿಕ್ ಪೈಲ್ವಾನ್, ಖಾದಿರ್ ಆದಿಲ್, ಭಾಷಾ ಅಂತ ಮತ್ತೊಂದಷ್ಟು ಜನ. ಸೊ ಮುಸ್ಲಿಂ ಮತಗಳು ಈಗ ಸಾಂಪ್ರದಾಯಿಕ ಮತಗಳಾಗಿ ಅಲ್ಲಿದ್ವು. ಹಾಗಾದ್ರೆ ಏನು ಡೆಫಿನೆಟ್ಲಿ ಬಿಜೆಪಿಗೆ ಹೋಗಲ್ಲ ಅಂತ ಅನ್ಕೊಳ್ಳೋಣ, ನಾವು ಹೋಗಲ್ಲ ಅಂತ ಅನ್ಕೊಳ್ಳೋಣ. ಅಟ್ಲೀಸ್ಟ್ ಕಾಂಗ್ರೆಸ್ಸಿಗೂ ಬರಲಿಲ್ಲ, ಉಳ್ದಿರೋ ಕಡೆ ಚದ್ರು ಹೋಯ್ತು ಅಂದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಅಲ್ವಾ? ಗೆಲುವಿಗೆ ಸಮಸ್ಯೆ ಆಗಲ್ವಾ? ಯಾರು ಹೇಳಿದ್ರಿ? ಎಲ್ಲ ನಮ್ಮವ್ರು ಇಲ್ಲ. ಯಾರು ಅಮರನಾಥ್ ಇನ್ನ ಆಸೆ ಏನಾಕಿಲ್ಲ. ಲೋಕಲ್ ಅಲ್ಲಿ ಏನಕ್ಕೆ ಯಾರು ಅರ್ಜಿ ಹಾಕಿರ್ತಾರೆ ಅದನ್ನ ಆಟೋಮೆಟಿಕ್ ಆಗಿ ಆಗ್ತದೆ. ಬಟ್ ನಿನ್ನೆ ನಾನು ಚೀಫ್ ಮಿನಿಸ್ಟರ್ ಎಲ್ಲ ಕೆಲವರು ಮಾತಾಡಿದೀವಿ. ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ. ಎಲ್ಲರೂ ಲೀಡ್ರು, ಜಮೀರ್ ಇರ್ಬೋದು, ನಜೀರ್ ಇರ್ಬೋದು, ಅಲ್ಲಿರುವಂತ ನಮ್ಮ ಜಬ್ಬರ್ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಪೇಜಲ್ಲಿದೆ. ಪಾರ್ಟಿ ಏನ್ ಹೇಳ್ತದೆ ಎಲ್ಲರೂ ಕೇಳ್ತಾರೆ, ಅದರಲ್ಲಿ ಯಾವ ತರ ಅನುಮಾನ ಇಲ್ಲ. ಇನ್ಕ್ಲೂಡಿಂಗ್ ಪೈಲ್ವಾನ್ ಇರ್ಬೋದು, ಉಸ್ತಾದ್ ಇರ್ಬೋದು, ಎಲ್ಲರೂ ಕೂಡ ಕೇಳ್ತಾರೆ. ಎಲ್ಲರೂ ನಮ್ಮವರೇ. ಎಲೆಕ್ಷನ್ ಟೈಮಲ್ಲಿ ಕೆಲವು ಡಿಫರೆನ್ಸ್ ಬರ್ತದೆ, ಅವೆಲ್ಲ ನಾವು ಸೆಪರೇಟ್ ಮಾಡ್ತೀವಿ. ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗ್ತವೆ? ಯಾವ ಕಾರಣಕ್ಕೂ ವಿಭಜನೆ ಆಗಲ್ಲ. ಅಲ್ಪಸಂಖ್ಯಾತರು ಆಗೋದಿಲ್ಲ, ಬೇರೆ ಜನಾಂಗವನ್ನು ಹಾಕೋದಿಲ್ಲ. ಶಿವಶಂಕರಪ್ಪನವ್ರಕಿನ್ನ ಅತಿ ಹೆಚ್ಚು ಲೀಡ್ನಲ್ಲಿ ನಮ್ಮ ಸಮರ್ಥ ಗೆಲ್ತಾರೆ, ವಿಶ್ವಾಸ ಇದೆ. ಒಳ್ಳೆ ಹುಡುಗ ಇದ್ದಾನೆ. ಅವ್ರು ಸಾಕಿದಂತ ಮಗ ಬಳಗ ದಾವಣಗೆರೆಯವ್ರಿಗೆ ಅಪಾರವಾದಂತ ಕೊಡುಗೆಯನ್ನ ಇಡೀ ರಾಜ್ಯ ನೋಡೋ ರೀತಿಯಲ್ಲಿ ಆ ಕುಟುಂಬ ಕೊಟ್ಟಿದೆ. ಅದನ್ನ ಸ್ಮರಿಸ್ತಾ ಇದ್ದಾರೆ. ಯಾರು ಹೇಳಿದ್ರಿ? ಎಲ್ಲ ನಮ್ಮವ್ರು ಇಲ್ಲ. ಯಾರು ಅಮರನಾಥ್ ಇನ್ನ ಆಸೆ ಏನಾಕಿಲ್ಲ. ಲೋಕಲ್ ಅಲ್ಲಿ ಏನಕ್ಕೆ ಯಾರು ಅರ್ಜಿ ಹಾಕಿರ್ತಾರೆ ಅದನ್ನ ಆಟೋಮೆಟಿಕ್ ಆಗಿ ಆಗ್ತದೆ. ಬಟ್ ನಿನ್ನೆ ನಾನು ಚೀಫ್ ಮಿನಿಸ್ಟರ್ ಎಲ್ಲ ಕೆಲವರು ಮಾತಾಡಿದೀವಿ. ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ. ಎಲ್ಲರೂ ಲೀಡ್ರು, ಜಮೀರ್ ಇರ್ಬೋದು, ನಜೀರ್ ಇರ್ಬೋದು, ಅಲ್ಲಿರುವಂತ ನಮ್ಮ ಜಬ್ಬರ್ ಇರ್ಬೋದು, ಎಲ್ಲರೂ ಕಾಂಗ್ರೆಸ್ ಪೇಜಲ್ಲಿದೆ. ಪಾರ್ಟಿ ಈಗ ಡಿಕೆ ಶಿವಕುಮಾರ್ ಅವರ ಈ ಮಾತು ಅತಿಯಾದ ವಿಶ್ವಾಸ ಅಥವಾ ಓವರ್ ಕಾನ್ಫಿಡೆನ್ಸ್ ಅಂತಾರಲ್ಲ, ಹಂಗ ಗೊತ್ತಿಲ್ಲ. ಯಾಕಂದ್ರೆ ನಾಮಿನೇಷನ್ ವಾಪಸ್ ತಗೊಳಕ್ಕಿದ್ದು ನಿನ್ನೆ ಕೊನೆ ದಿನ, ತಗೊಂಡಿಲ್ಲ. ಡಿಕೆ ಶಿವಕುಮಾರ್ ಅಥವಾ ಜಮೀರ್ ಅಹಮದ್, ಸಿದ್ದರಾಮಯ್ಯ ಎಲ್ಲ ದೇವರೇ ಬಂದು ಹೇಳಿದ್ರು ನಾನು ವಾಪಸ್ ತಗೊಳ್ಳಲ್ಲ ಅಂದ್ಬಿಟ್ರು. ಸಾದಿಕ್ ಪೈಲ್ವಾನ್ ಕಗ್ಗಂಟಾಗಿ ಪರಿಣಮಿಸಿದ್ದಾರೆ ಕಾಂಗ್ರೆಸ್ಗೆ. ಉಳಿದಂತೆ ಬೇರೆ ಬೇರೆ ಮುಸ್ಲಿಂ ಅಭ್ಯರ್ಥಿಗಳು ಪಕ್ಷೇತರವಾಗಿ ನಿಂತ್ಕೊಂಡಿದ್ದಾರೆ ಕಣದಲ್ಲಿ. ಹಾಗಾಗಿ ದಾವಣಗೆರೆಯ ಈ ಬೈ ಎಲೆಕ್ಷನ್ ಕಾಂಗ್ರೆಸ್ಗೆ ಯಾವ ಪ್ರಮಾಣದಲ್ಲಿ ಪೆಟ್ಟು ಕೊಡ್ಬೋದು? ವರ ಅನ್ನೋದಕ್ಕಿಂತ ಯಾವ ಪ್ರಮಾಣದಲ್ಲಿ ಪೆಟ್ಟು ಕೊಡ್ಬೋದು? ಇಲ್ಲಿ ತನಕ ನೀರು ಕುಡ್ದಷ್ಟು ಸಲೀಸಾಗಿ ಗೆದ್ಕ ಬರ್ತಾ ಇದ್ರು ಶಾಮನೂರು ಶಿವಶಂಕರಪ್ಪನವರು. ನೀವು ಬರೋದೇ ಬೇಡ, ನೀವು ಪ್ರಚಾರಕ್ಕೆ ಮನೇಲಿ ಕೂತ್ಕೊಳ್ಳಿ, ನೀವು ನಾವಿಲ್ವಾ, ಗೆಲ್ಸ್ಕೊ ಬರಲ್ವಾ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಸಲವೂ ಅಷ್ಟೊಂದು ಸಲೀಸಾಗಿದ್ಯಾ? ಡೆಫಿನೆಟ್ಲಿ ನೋ.